ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಬಾಗೆ. ಸ್ನೇಹಿತರೆ, ಎಲ್ಲರ ಮನ ಕಲಕುವಂಥ ಸ್ಟೋರಿ ಇದು. ಈ ಸ್ಟೋರಿಯನ್ನು ಕೇಳಿಬಿಟ್ರೆ ಒಂದು ಕ್ಷಣ ಆ ಹೆಣ್ಣಿಗೆ ನೀವು ಚೀಮಾರಿ ಹಾಕಿಬಿಡ್ತೀರಿ. ಆ ಗಂಡಿಗೆ ಪಾಪ ಈ ರೀತಿಯಾಗಿ ತಪ್ಪು ನಿರ್ಧಾರವನ್ನು ತೆಗೆದುಕೊಳ್ಳಬಾರ್ದಿತ್ತು, ಇದ್ದು ಜಯಿಸಬೇಕಿತ್ತು ಅನ್ನುವ ಹಾಗೆ ಒಂದಿಷ್ಟು ಭಾವನೆಯನ್ನು ಕೂಡ ವ್ಯಕ್ತಪಡಿಸ್ತೀರಿ. ಈ ಒಂದು ಸ್ಟೋರಿಯನ್ನು ಕೇಳಿಬಿಟ್ರೆ ಬಹುತೇಕ ನಿಮಗೆ ಒಂದು ಕಡೆ ಬೇಜಾರಾದರೆ ಒಂದು ಕಡೆ ರಕ್ತವೂ ಕೂಡ ಕುದಿಯೋದಕ್ಕೆ ಪ್ರಾರಂಭಿಸಿಬಿಡುತ್ತೆ. ಸ್ನೇಹಿತರೆ, ಈ ಒಂದು ಸ್ಟೋರಿ ಅಂದ ಹಾಗೆ ಏನು ಎಂಬುದನ್ನು ಗಮನಿಸ್ತಾ ಹೋಗೋಣ. ಸಾಧ್ಯವಾದರೆ ವಿಡಿಯೋನ ಕೊನೆಯವರೆಗೂ ನೋಡಿ. ನೀವೇನಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಪ್ರೀತಿಯಿಂದ ಕಟ್ಟಿಕೊಂಡ ಸಂಸಾರದಲ್ಲಿ ನಂಬಿಕೆಯೇ ಅಡಿಪಾಯ ಅಂತ ಹೇಳ್ತಾರೆ. ಆದರೆ ಅದೇ ನಂಬಿಕೆಗೆ ಹೆಂಡತಿಯ ದ್ರೋಹ ಬಗೆದಾಗ ಆ ವ್ಯಕ್ತಿ ಅನುಭವಿಸುವ ನೋವು ಎಂತಹದ್ದಿರಬಹುದು ಎಂಬುದನ್ನು ಒಂದು ಕ್ಷಣ ನೀವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳಬೇಕು. ಈಗ ಇದೇ ರೀತಿಯಾದಂಥ ದುರಂತ ಹೈದರಾಬಾದ್ಗೆ ಸಂಬಂಧಪಟ್ಟ ಹಾಗೆ ನಡೆದು ಹೋಗಿಬಿಟ್ಟಿದೆ. ಆತ ವೃತ್ತಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಸೀತಾರಾಮ್ ಅನ್ನುವಂಥ ವ್ಯಕ್ತಿ. ಇನ್ನು ಪತ್ನಿ ರೇಣುಕಾ ಅನ್ನುವ ಆಕೆ ಮಾಡಿರುವಂಥ ದುರಂತವನ್ನು, ಆಕೆ ಮಾಡಿರುವಂತಹ ನೀಚ ಕೆಲಸವನ್ನು ಯಾರೂ ಕೂಡ ಕ್ಷಮಿಸೋದಕ್ಕೆ ಸಾಧ್ಯವೇ ಇಲ್ಲ. ಈಕೆ ಮಾಡಿರುವಂತಹ ಒಂದು ಗಣಂದಾರಿ ಕೆಲಸದಿಂದ ಪಾಪ ಅಮಾಯಕ ಗಂಡನ ಪ್ರಾಣವೇ ಹೊರಟು ಹೋಗಿ ಬಿಡುತ್ತೆ. ಅಂದ ಹಾಗೆ ಏನಾಗಿತ್ತು ಅಸಲಿಗೆ ಈ ಕುರಿತಾಗಿ ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಸ್ನೇಹಿತರೆ, ಹೆಂಡತಿ ಅನೈತಿಕ ಸಂಬಂಧವನ್ನು ಹೊಂದಿರ್ತಾಳೆ. ಕೇವಲ ಒಬ್ಬರಲ್ಲ, ಇಬ್ಬರಲ್ಲ, 3 ಜನರ ಜೊತೆಗೆ ಹೊಂದಿ ಬಿಟ್ಟಿರ್ತಾಳೆ. 1.5 ವರ್ಷದಲ್ಲಿ 3 ಜನರ ಜೊತೆ ಅನೈತಿಕ ಸಂಬಂಧ. ಅದೇ ರೀತಿಯಾಗಿ ಅವುಗಳೆಲ್ಲವನ್ನು ಕೂಡ ವಿಡಿಯೋ ಮಾಡಿಕೊಂಡು ಇಟ್ಟುಕೊಂಡು ಬಿಟ್ಟಿರ್ತಾಳೆ. ಆ ವಿಡಿಯೋವನ್ನ ಗಮನಿಸಿದಂತಹ ಗಂಡನಿಗೆ ಅದು ಹೇಗಾಗಿರಬೇಡ ಒಂದು ಕ್ಷಣ ಯೋಚನೆ ಮಾಡಿಬಿಡಿ ನೀವು. ಸ್ವಂತಹ ತನ್ನ ಹೆಂಡತಿ ಪರಪುರುಷರೊಂದಿಗೆ ಬೆತ್ತಲಾಗಿದ್ದಾಳೆ ಅನ್ನುವಂಥದ್ದನ್ನ ಆ ಒಂದು ವ್ಯಕ್ತಿ ಗಮನಿಸಿದಂಥ ಸಂದರ್ಭದಲ್ಲಿ ಆ ಗಂಡನಿಗೆ ಅದೆಷ್ಟು ನೋವು ಆಗಿರಬೇಡ. ಆ ನೋವನ್ನು ಯಾರ ಮುಂದೆ ಹೇಳಿಕೊಳ್ಳೋದಕ್ಕೆ ಸಾಧ್ಯ? ಹಾಗಾಗಿ ಆ ನೋವನ್ನು ಯಾರ ಮುಂದೆ ಹೇಳಿಕೊಳ್ಳೋದಕ್ಕಾಗದೇನೆ 19 ಪುಟಗಳ ಡೆತ್ ನೋಟನ್ನು ಬರೆದಿಟ್ಟು ಸಾವನ್ನಪ್ಪಿ ಬಿಡ್ತಾನೆ. ಅದಾದ ಬಳಿಕ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಆ ಒಂದು 4 ಬಂಧಿಸುವಂಥ ಕೆಲಸ ಅಂಥದ್ದೆಲ್ಲವೂ ಕೂಡ ಆಗಿಬಿಟ್ಟಿದೆ. ಸ್ನೇಹಿತರೆ, ಸೀತಾರಾಮ್ ಅವರು ಸಾವಿಗೂ ಮುನ್ನ ಬರೆದಿಟ್ಟಿರುವಂತಹ 19 ಪುಟಗಳ ಸುದೀರ್ಘ ಡೆತ್ ನೋಟ್ ಈಗ ಎಲ್ಲರ ಕಣ್ಣಲ್ಲಿ ನೀರನ್ನು ತರಿಸ್ತಾ ಇದೆ. ಪತ್ನಿ ರೇಣುಕಾ ಕಳೆದ 1.5 ವರ್ಷದಲ್ಲಿ 3 ವ್ಯಕ್ತಿಗಳ ಜೊತೆಗೆ ಅಕ್ರಮ ಸಂಬಂಧವನ್ನು ಹೊಂದಿಬಿಟ್ಟಿರ್ತಾಳೆ. ಸೀತಾರಾಮ್ ನೋವಿನಿಂದ ಈ ರೀತಿಯಾಗಿ ಬರೆದುಕೊಂಡು ಬಿಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ತನ್ನ ಪ್ರಿಯಕರನ ಜೊತೆಗಿನ ಖಾಸಗಿ ವಿಡಿಯೋಗಳನ್ನು ಅವಳು ರೆಕಾರ್ಡ್ ಕೂಡ ಮಾಡಿಕೊಂಡು ಬಿಟ್ಟಿರ್ತಾಳೆ. ಅದರಲ್ಲಿ ರಮಣ ಎನ್ನುವಂಥ ವ್ಯಕ್ತಿ ಆ ವಿಡಿಯೋವನ್ನು ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಕೂಡ ಮಾಡಿಕೊಂಡು ಬಿಡ್ತಾನೆ. ಇದನ್ನು ನೋಡಿದ ಸೀತಾರಾಮ್ ಅವರ ಮನಸ್ಸು ಸಂಪೂರ್ಣವಾಗಿ ಹೊಡೆದೋಗಿ ಬಿಡುತ್ತೆ. ಎಂಥವರಿಗೂ ಕೂಡ ತನ್ನ ಹೆಂಡತಿ ಇನ್ನೊಬ್ಬ ಪುರುಷನ ಜೊತೆಗೆ, ಅದರಲ್ಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯಾಗಿ ವೈಯಕ್ತಿಕ ವಿಡಿಯೋಗಳನ್ನು ಹಂಚಿಕೊಳ್ಳುವ ಮಟ್ಟಕ್ಕೆ ಇದ್ದಾಳೆ ಅನ್ನೋದನ್ನು ಗಮನಿಸಿದಂಥ ಗಂಡನಿಗೆ ಅದೇನಾಗಬೇಡ, ಆ ರೀತಿಯಾಗಿ ಈ ಒಂದು ದುರಂತವೂ ಕೂಡ ನಡೆದು ಹೋಗಿಬಿಡುತ್ತೆ. ಸೀತಾರಾಮ್ ಆ ಒಂದು ಪೋಸ್ಟ್ಗಳನ್ನು ಗಮನಿಸ್ತಾನೆ. ಎಲ್ಲವನ್ನು ಕೂಡ ಗಮನಿಸಿ ಒಂದು ಕ್ಷಣ ಏನಿದು ಅನ್ನುವಂಥ ಒಂದು ನೋವಿಗೆ ಸಿಲುಕಿ ಬಿಡ್ತಾನೆ. ಅದಾದ ಬಳಿಕ ಆಕೆಯನ್ನು ಮಾತನಾಡಿಸ್ತಾನೆ. ಏನಿದು ಈ ರೀತಿಯಾಗಿ ಅಸಹ್ಯವಾಗಿದೆ ಅನ್ನುವಂಥದ್ದನ್ನು. ಆದರೆ ಆಕೆ ಯಾವುದೇ ರೀತಿಯಾಗಿ ಮುಲಾಜಿಲ್ಲದೆ ನನಗೆ ಬೇರೆಯವನ ಜೊತೆಗೆ ಸಂಬಂಧ ಇದೆ, ನಾನು ಬೇರೆಯವನ ಜೊತೆಗೆ ಇರ್ತೀನಿ, ನೀನು ಕೊಡದಿರುವಂಥ ಸುಖಗಳನ್ನು ಅವರು ಕೊಡ್ತಾರೆ ಅನ್ನುವ ಹಾಗೆ ಮಾತನಾಡಿ ಬಿಡ್ತಾಳೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೀಗೆ ಮಾತನಾಡಿ ಬಿಟ್ಟರೆ ಹೆಂಡತಿ ಆ ಗಂಡ ಬದುಕಿದ್ದು ಕೂಡ ಸತ್ತ ಹಾಗೆ ಬಿಡುತ್ತೆ. ಆಗ ಈ ಸೀತಾರಾಮ್ ಕೂಡ ನಿರ್ಧಾರವನ್ನು ಮಾಡಿಬಿಡ್ತಾರೆ, ನಾನು ಬದುಕಿಯೂ ಕೂಡ ಏನೂ ಉಪಯೋಗ ಇಲ್ಲ, ಆದರೆ ನಾನು ಸಾವನ್ನಪ್ಪಬೇಕು. ಆದರೆ ನಾನು ಸಾವನ್ನಪ್ಪಿದಂಥ ಸಂದರ್ಭದಲ್ಲಿ ನನ್ನ ಹೆಂಡತಿ ಸೇರಿದಂತೆ ಬೇರೆ ಈ ಒಂದು ಪ್ರಿಯಕರೇನಿದ್ದಾರಲ್ಲ ಅವರೆಲ್ಲರಿಗೂ ಕೂಡ ಶಿಕ್ಷೆ ಆಗಬೇಕು. ಇಲ್ಲ ಅಂತಂದರೆ ಸಮಾಜದಲ್ಲಿ ಇಂಥ ಪ್ರಕರಣಗಳು ನಡೀತಾ ಇರ್ತವೆ. ಇಂತಹ ಹೆಂಡತಿಯರು ಬೆಳಕಿಗೆ ಬರ್ತಾನೆ ಇರ್ತಾರೆ. ಹೆಂಡತಿಯರು ಈ ರೀತಿಯಾಗಿ ಮಾಡಿಬಿಟ್ರೆ ಗಂಡನ ಪರಿಸ್ಥಿತಿ ಏನು ಅನ್ನೋದು ಸಮಾಜಕ್ಕೂ ಅರ್ಥ ಆಗಬೇಕು ಅನ್ನೋ ರೀತಿಯಲ್ಲಿ 19 ಪುಟಗಳ ಡೆತ್ ನೋಟನ್ನು ಕೂಡ ಬರೆದು ಬಿಡ್ತಾನೆ. ನಾನು ನನ್ನ ಪತ್ನಿ ರೇಣುಕಾಗೆ ಯಾವುದೇ ಕೊರತೆಯನ್ನು ಮಾಡಿರಲಿಲ್ಲ, ಎಲ್ಲವನ್ನು ಕೂಡ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೆ. ಅವಳಿಗೆ ಏನು ಬೇಕಿತ್ತೋ ಗೊತ್ತಿಲ್ಲ, ಪ್ರೀತಿಯೋ ಅಥವಾ ಕಾಮವೋ. 1.5 ವರ್ಷದಲ್ಲಿ 3 ಬದಲಾಯಿಸಿ ಬಿಟ್ಟಿದ್ದಾಳೆ. ಪ್ರಿಯಕರನ ಜೊತೆಗಿನ ಖಾಸಗಿ ವಿಡಿಯೋಗಳನ್ನು ಇನ್ಸ್ಟಾಗ್ರಾಮ್ನಲ್ಲಿ ನೋಡಿದ ಮೇಲೆ ನಾನು ಹೇಗೆ ಬದುಕಲಿ? ನನ್ನ ಪತ್ನಿಯ ನಿಜ ಸ್ವರೂಪ ತಿಳಿದ ಮೇಲೆ ನನಗೆ ಬದುಕುವ ಆಸೆಯೇ ಹೋಯಿತು. ರೀತಿಯಾಗಿ ಸೀತಾರಾಮ್ ಅವರು ಈ ಒಂದು 19 ಪುಟಗಳ ಸಾರಾಂಶದಲ್ಲಿ ಬರೆದಿರುವಂಥದ್ದು ನಾನು ನಿಮಗೆ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ. ಬಹುತೇಕ ವಿಷಯಗಳನ್ನು ಅಲ್ಲಿ ಹಂಚಿಕೊಂಡು ಬಿಟ್ಟಿದ್ದಾರೆ. ಆಕೆಯ ಕ್ರೂರತೆ ಹೇಗಿತ್ತು, ಆಕೆ ಏನೇನೆಲ್ಲ ಮಾಡ್ತಾ ಇದ್ಲು, ಎಲ್ಲವೂ ಕೂಡ ಅಲ್ಲಿ ಹಂಚಿಕೊಂಡಿರುವಂಥದ್ದು. ಯಾವ ಹೆಣ್ಣು ಕೂಡ ಇಂಥ ದ್ರೋಹವನ್ನು ಮಾಡಬೇಡಿ ಎನ್ನುವ ರೀತಿಯಲ್ಲಿ ಒಂದು ಮನವಿಯನ್ನು ಕೂಡ ಅದರಲ್ಲಿ ಬರೆದಿದ್ದಾರೆ. ನಾವೆಲ್ಲರೂ ಕೂಡ ಸೂಕ್ಷ್ಮವಾಗಿ ಗಮನಿಸಬೇಕು. ಆ ಹೆಣ್ಣಿನ ಮೇಲೆ ಆ ವ್ಯಕ್ತಿಗೆ ಪ್ರೀತಿ ಎಷ್ಟಿತ್ತು, ತನ್ನ ಹೆಂಡತಿಯ ಮೇಲೆ ಅದೆಷ್ಟು ಪ್ರೀತಿ ಇತ್ತು. ಸಮಾಜದಲ್ಲಿ ಹೆಂಡತಿಯನ್ನು ಪ್ರೀತಿಸುವಂಥವರು ಅದೆಷ್ಟು ಜನ ಇರ್ತಾರೆ. ಆ ಒಂದು ಪ್ರೀತಿಯನ್ನು ನೀವು ಯಾವತ್ತೂ ಕೂಡ ಮೋಸ ಮಾಡಬೇಡಿ ಅನ್ನುವ ಹಾಗೆ ಗಂಡ ಸತ್ತೋಗಿರುವಂಥ ಈ ಒಂದು ವ್ಯಕ್ತಿ ಆ ರೀತಿಯಾಗಿ ಬರೆದು ಬಿಟ್ಟಿದ್ದಾನೆ. ಬಹುತೇಕ ಹೆಣ್ಣು ಮಕ್ಕಳಿಗೆ ಒಂದು ರೀತಿಯಾದಂಥ ಸಂದೇಶವನ್ನು, ಮನವಿಯನ್ನು ಮಾಡಿಕೊಂಡು ಬಿಟ್ಟಿದ್ದಾನೆ
ಇದ್ದಾನೆ ಈ ಸೀತಾರಾಮ್. ಡೆತ್ ನೋಟ್ನಲ್ಲಿ ಹೀಗೆಲ್ಲ ಬರೆದಿರುವಂತದ್ದು. ಸ್ನೇಹಿತರೆ, ಮೂಲತಃ ಆಂಧ್ರ ಪ್ರದೇಶದ ಮಾರ್ಕೋಪುರ ಸೀತಾರಾಮ್ ಮತ್ತು ನಂದ್ಯಾಲದ ರೇಣುಕಾ ಅವರಿಗೆ 2018ರಲ್ಲಿ ಮದುವೆ ಆಗಿಬಿಟ್ಟಿತ್ತು. ಇವರಿಗೆ ಇಬ್ಬರು ಮಕ್ಕಳು ಕೂಡ ಇದ್ದಾರೆ. ಹೈದರಾಬಾದ್ನ ಬಾಚುಪಲ್ಲಿಯಲ್ಲಿ ಈತ ವಾಸವಾಗಿ ಇದ್ದ. ಈ ದಂಪತಿಗಳ ಜೀವನದಲ್ಲಿ ರೇಣುಕಾಳ ಅಕ್ರಮ ಸಂಬಂಧ ಬಿರುಗಾಳಿಯನ್ನು ಎಬ್ಬಿಸಿಬಿಟ್ಟಿತ್ತು. ತಾನು ಮನೆಯಲ್ಲಿ ಇಲ್ಲದಂತಹ ಸಮಯದಲ್ಲಿ ಪ್ರಿಯಕರ ರಮನ್ ಮನೆಗೆ ಬರ್ತಾ ಇದ್ದ. ಈ ವಿಷಯ ಸೀತಾರಾಮ್ಗೂ ಕೂಡ ತಿಳಿದು ಬಿಟ್ಟಿತ್ತು. ಇದರಿಂದ ಮನ ನೊಂದಿರುವಂತಹ ಸೀತಾರಾಮ್ ಕಳೆದ ಫೆಬ್ರವರಿಯಲ್ಲಿ ಹುಸೇನ್ ಸಾಗರ್ಗೆ ಜಿಗಿದು ಆತ್ಮಹತ್ಯೆಯನ್ನು ಕೂಡ ಮಾಡಿಕೊಂಡು ಬಿಟ್ಟಿದ್ದ. ಅದರ ಬೆನ್ನಲ್ಲೇ ಸೀತಾರಾಮ್ ಪೋಷಕರು ದೂರನ್ನು ಕೂಡ ದಾಖಲಿಸಿ ಬಿಟ್ಟಿದ್ರು. ಸೀತಾರಾಮ್ ಪೋಷಕರ ದೂರಿನ ಮೇರೆಗೆ ಹೈದರಾಬಾದ್ ಪೊಲೀಸರು ತನಿಖೆಯನ್ನು ಕೂಡ ಆರಂಭಿಸಿ ಬಿಟ್ಟಿದ್ದಾರೆ. ಸೀತಾರಾಮ್ ಬರೆದಿದ್ದ 19 ಪುಟಗಳ ಡೆತ್ ನೋಟ್ ಪ್ರಕರಣಕ್ಕೆ ಹೊಸ ತಿರುವು ಕೂಡ ಇದೀಗ ಸಿಕ್ಕಿಬಿಟ್ಟಿದೆ. ಇದರ ಆಧಾರದ ಮೇಲೆ ಪೊಲೀಸರು ಇದೀಗ ಪತ್ನಿ ರೇಣುಕಾ ಹಾಗೂ ಅವಳ ಇಬ್ಬರು ಪ್ರಿಯಕರನ್ನ ಇದೀಗ ಬಂಧಿಸಿ ಬಿಟ್ಟಿದ್ದಾರೆ. ರಮಣಾರೆಡ್ಡಿ ಮತ್ತು ಶ್ರವಣ್ ಅನ್ನುವಂತ ಇಬ್ಬರನ್ನ ಇದೀಗ ಬಂಧಿಸಿದ್ದಾರೆ. ಸೀತಾರಾಮ್ ಅವರ ಸಾವು ಕೇವಲ ಒಂದು ಆತ್ಮಹತ್ಯೆ ಅಲ್ಲ, ಅದು ನಂಬಿಕೆಯ ಕಗ್ಗೋಲೆ ಎಂಬುದು ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ತನ್ನ ಬದುಕನ್ನ ಈ ರೀತಿಯಾಗಿ ಕೊನೆಗೊಳಿಸಿಕೊಂಡು ಬಿಟ್ರೆ ಇನ್ನು ಸಾಮಾನ್ಯ ಜನರ ಬದುಕು ಹೇಗೆ? ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆತ, ಒಳ್ಳೆಯ ಸಂಬಳ ಇರುತ್ತೆ, ಒಳ್ಳೆಯ ಬದುಕು ಇರುತ್ತೆ, ಒಳ್ಳೆಯ ಬದುಕನ್ನು ಕಟ್ಕೊಂಡು ಆರಾಮಾಗಿ ಆರಾಮಿ ಜೀವನವನ್ನ ಮಾಡಬಹುದಿತ್ತು. ಆದರೆ ಈ ದೇಹ ಸುಖಕ್ಕೆ ಸಿಲುಕಿಕೊಂಡು ಈಕೆ ಮಾಡಿದಂಥ ದ್ರೋಹಕ್ಕೆ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ತಾನು ಸಾವನ್ನಪ್ಪೋದಲ್ಲದೆ ಮಕ್ಕಳನ್ನ ಅನಾಥರನ್ನಾಗಿಸಿ ಬಿಟ್ಟಿದ್ದಾನೆ. ಸ್ನೇಹಿತರೆ, ಇದೆಲ್ಲದರ ನಡುವೆ ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕಾಗಿರುವಂಥ ವಿಚಾರ ಇದು. ಗಂಡ ಹೆಂಡತಿಯ ನಡುವೆ ಈ ರೀತಿಯಾದಂಥ ಏನಾದರೂ ಸಮಸ್ಯೆಗಳು ಕಂಡು ಬಂದಂಥ ಸಂದರ್ಭದಲ್ಲಿ ಅದನ್ನು ಕೂತು ಬಗೆಹರಿಸ್ಕೊಳ್ಬೇಕಾಗುತ್ತೆ. ಇಲ್ಲ ಅಂತಂದರೆ ನಮಗೆ ಬೇಡ ಅಂತಂದರೆ ಪರಸ್ಪರ ಮಾತನಾಡಿ ದೂರ ಆಗ್ಬೋದು, ಅಥವಾ ಕಾನೂನು ರೀತಿಯಲ್ಲಿ ಡಿವರ್ಸ್ ಅಂಥದ್ದೆಲ್ಲವನ್ನು ಕೂಡ ತೆಗೆದುಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಹಾಗಂತೇಳಿ ಹೆಂಡತಿ ಈಗ ಮಾಡಿಬಿಟ್ಲು ಅನ್ನುವ ಕಾರಣಕ್ಕೆ ಮನನೊಂದು ಸಾವನ್ನಪ್ಪಿ ಬಿಟ್ಟರೆ ನಿಮ್ಮನ್ನೇ ನಂಬಿರುವಂಥ ಮಕ್ಕಳ ಗತಿ ಏನು, ನಿಮ್ಮನ್ನೇ ನಂಬಿರುವಂಥ ನಿಮ್ಮ ಪೋಷಕರ ಗತಿ ಏನು? ಇಂಥದ್ದೆಲ್ಲವೂ ಕೂಡ ಈ ಸಂದರ್ಭಕ್ಕೆ ಪ್ರಶ್ನೆ ಕಾಡಿಬಿಡುತ್ತೆ. ಸಾವು ಒಂದೇ ಸಾರಿ ಬರೋದು, ಹುಟ್ಟು ಕೂಡ ಒಂದೇ ಸಾರಿ ಇರೋದು, ಮತ್ತೆ ಮತ್ತೆ ಬದುಕೋದಕ್ಕೆ ಆಗೋದಿಲ್ಲ, ಮತ್ತೆ ಹುಟ್ಟೋದಕ್ಕೂ ಕೂಡ ಆಗೋದಿಲ್ಲ. ಹಾಗಂತೇಳಿ ಈ ರೀತಿಯಾದ ಕೆಟ್ಟ ನಿರ್ಧಾರವನ್ನು ತೆಗೆದುಕೊಂಡು ಬಿಟ್ಟರೆ ನಿಮ್ಮನ್ನೇ ನಂಬಿರುವ ಕುಟುಂಬ ಬೀದಿಗೆ ಬಂದು ಬಿದ್ದು ಬಿಡುತ್ತೆ. ಇಂಥ ತಪ್ಪು ನಿರ್ಧಾರವನ್ನು ತೆಗೆದುಕೊಳ್ಳೋಕ್ಕಿಂತ ಪೂರ್ವದಲ್ಲಿ ಒಂದು ಕ್ಷಣ ಯೋಚನೆ ಮಾಡಲೇಬೇಕು. ಸ್ನೇಹಿತರೆ, ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸಾಧ್ಯವಾದರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಬಹುತೇಕ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಅವರಿಗೂ ಕೂಡ ಒಂದಿಷ್ಟು ಮಾಹಿತಿ ಗೊತ್ತಾಗಲಿ, ಸಮಾಜದಲ್ಲಿ ಎಂತಹ ಕೀಚಕರು ಇದ್ದಾರೆ. ಸೊ ಎಷ್ಟೋ ಜನರು ಈ ಒಂದು ಘಟನೆಯನ್ನು ಕೇಳಿಬಿಟ್ರೆ ಅಥವಾ ಈ ಒಂದು ಸ್ಟೋರಿನ ಕೇಳಿದ ಮೇಲೆ ನಿಮ್ಮೆಲ್ಲರಿಗೂ ಕೂಡ ಅನಿಸ್ತಾ ಇರುತ್ತೆ, ಬಹುತೇಕ ಮದುವೆ ಆಗದೇ ಇದ್ರೂ ಪರವಾಗಿಲ್ಲ, ಇಂತಹ ಹೆಂಡತಿಗೆ ಯಾರಿಗೂ ಕೂಡ ಬೇಡ ಅನಿಸ್ಬಿಡುತ್ತೆ. ಯಾಕೆಂತಂದರೆ ಗಂಡ ಆರಾಮಾದಂಥ ಜೀವನವನ್ನು ಮಾಡ್ತಾ ಇದ್ದ, ಸಾಫ್ಟ್ವೇರ್ ಇಂಜಿನಿಯರ್ ಕೂಡ ಆಗಿದ್ದ, ಈ ರೀತಿಯಾದಂಥ ಒಳ್ಳೆಯ ಸಂಬಳ ಕೂಡ ಇತ್ತು. ಅಂಥವರ ಬದುಕಲ್ಲಿ ಹೀಗಾಗಿಬಿಟ್ರೆ ಸಾಮಾನ್ಯವಾಗಿ ನೀವುಗಳೆಲ್ಲರೂ ಕೂಡ ಈ ರೀತಿಯಾಗಿ ಯೋಚನೆ ಮಾಡಿಬಿಟ್ರೆ ನಮ್ಮ ಬದುಕು ಹೇಗೆ ಅನ್ನುವಂಥದ್ದು ನಿಮ್ಮಲ್ಲಿ ಯೋಚನೆ ಬರ್ತಾ ಇರುತ್ತೆ. ಸ್ನೇಹಿತರೆ, ಹಾಗಾಗಿ ಈ ಒಂದು ವಿಡಿಯೋನ ಸಾಧ್ಯವಾದಷ್ಟು ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.